ಆದಿ ಶಕಟಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ, ಸೃಷ್ಟಿಕರ್ತ ಲಿಂಗದೇವ ಹಾಗೂ ಧರ್ಮಗುರು ಬಸವಣ್ಣನವರನ್ನ ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ಈ ಒಂದು ಸ್ವಾಭಿಮಾನದ ಕಲ್ಯಾಣ ಪರ್ವದ ವೇದಿಕೆಯನ್ನು ಸಾನ್ನಿಧ್ಯ ವಹಿಸಿರುವಂತ ಪರಮ ಪೂಜ್ಯ ಡಾಕ್ಟರ್ ಮಾತೆ ಮಹಾದೇವ ತಾಯಿಯವರು ಹಾಗೂ ಪ್ರವಚನ ಪಿತಾಮಹರಾದಂತ ಲಿಂಗಾನಂದ ಅಪ್ಪಾಜಿಯವರನ್ನು ಇಲ್ಲಿ ಅವರ ಪಾದಕ್ಕೆ ಶರಣೆಂದು ಎಲ್ಲ ಪೂಜ್ಯರುಗಳು ಅನಂತ ಭಕ್ತಿಪೂರ್ವಕ ಶರಣಾರ್ಥಿಗಳು ಹಾಗೂ ಈ ಒಂದು ಸಭೆಯಲ್ಲಿ ಭಾಗವಹಿಸಿರುವ ಎಲ್ಲ ನನ್ನ ಶರಣ ತಂದೆ ತಾಯಿಗಳಿಗೆ ಭಕ್ತಿಪೂರ್ವಕ ಶರಣಾರ್ಥಿ. ಇಲ್ಲಿ ಈಗ ಯಾವ ಶರಣಾರ್ಥಿ ಅನ್ಲಿಕ್ಕೂ ಕೂಡ ಬಾಯಿ ಇಲ್ವಾ? ಯಾವ ಪರಿಸ್ಥಿತಿ ಇದೆ ಅಂದ್ರೆ, ಈಗ ಈಜು ಬರ್ಲಾರ್ದವ್ರಿಗೆ ಒಂದು ನೀರಿನಲ್ಲಿ ಧುಮುಕಿದಾಗ ಏನ್ ಮಾಡ್ಬೇಕನ್ನಂತ ಒಂದು ಪರಿಸ್ಥಿತಿ ಇಲ್ಲ. ಆದ್ರೂ ಕೈಕಾಲು ಬಡಿದು ಹೆಂಗಾರು ಮಾಡಿ ಪ್ರಾಣ ಉಳಿಸ್ಕೋಬೇಕು. ಆ ಒಂದು ಪ್ರಯತ್ನ ನಾನು ಇಲ್ಲಿ ಕೇವಲ ಒಂದು 2 ನಿಮಿಷದಲ್ಲಿ ಮಾತಾಡಿ ಮುಗಿಸ್ತಾ ಇದ್ದೇನೆ. ಒಂದು ವಿಷಯವನ್ನು ಕೊಟ್ಟಿರುವಂತದ್ದೇನು, ಈ ಸಮಾಜ ಸಂಘಟನೆಯಲ್ಲಿ ಯುವ ಜನರ ಪಾತ್ರ. ಯಾಕಂದ್ರೆ ಬಹು ದೊಡ್ಡ ನಷ್ಟ ಆಗ್ತಾ ಇರೋದು ನಮ್ಮ ಸಮಾಜಕ್ಕೆ ಅಂದ್ರೆ ಇದು ಒಂದೇ. ಯಾಕಂದ್ರೆ ಅತಿ ಬೇಗವಾಗಿ ಎಲ್ಲಾ ಒಂದು ಧರ್ಮಕ್ಕಾಗಿ ಯಾವುದೋ ಒಂದು ಆಚರಣೆಗಾಗಿ ಒಂದು ಮನವೊಲಿದು ಹರಿದಾಡುವಂತ ಜನರು ಮಾತ್ರ ಈ ಒಂದು ನಮ್ಮ ಸಮುದಾಯದ ಯುವ ಜನತೆಗೆ ನಾವು ನೋಡಬಹುದು. ಯಾಕಂದ್ರೆ ಇದು ಯಾವ್ದು ಕೊರತೆ, ನಾವು ಯಾರನ್ನ ಬ್ಲೇಮ್ ಮಾಡ್ಬೇಕು, ನಾವು ಯಾರನ್ನ ಅದನ್ನ ದೂಷಿಸಬೇಕು ಗೊತ್ತಾ ಇಲ್ಲ ನಮ್ಗೆ. ಎಲ್ಲಿ ನಾವು ಫೇಲ್ ಆಗ್ತಾ ಇದೀವಿ, ಯಾಕೆ ಬರ್ತಾ ಇಲ್ಲ? 30-40 ವರ್ಷ ಸತತ ಪ್ರಯತ್ನ ಮಾಡಿದ್ರು ಮಾತಾಜಿ. ಏನನ್ನು ಕಲಿಸಿದ್ರು ನಮ್ಗ? ಒಂದು ಸಂಘಟನೆ ಕೂಡಿಸ್ಬೇಕಾಗಿದ್ರು, ಅಲ್ಲಿ ಒಂದು ಶಿಸ್ತು ಕೊಟ್ರು ನಮ್ಗ. ಆದ್ರೂ ಎಷ್ಟೋ ಪ್ರಯತ್ನ ಮಾಡಿದ್ವಿ. ನಾವು ಒಂದು 4 ತಾಸು ಒಂದು ಕಡೆ ಕೂಡ್ತೀವಿ. ಇಲ್ಲಿ ನೋಡ್ಬೋದು ನಾವು 10 ಸರ್ತಿ ಕರೆದ್ರು ಎಲ್ಲ ಓಡಾಡೋರೆಲ್ಲ ಬಂದು ಕೂಡ್ರಿ ಅಂತ. ಯಾಕೆ ನಾವು ಬಂದು ಉಳಿತಾ ಇದೀವಿ ಅಂದ್ರೆ ಅದಕ್ಕೊಂದು ಅಭಿಮಾನ ಕೊರತೆ ಇದೆ. ಮೊದಲು ಬರ್ಬೇಕಾಗಿದ್ದು ನಮ್ಗೆ ಅಭಿಮಾನ ಬರ್ಬೇಕು. ಇದು ಯಾರಿಗ ಕಾರ್ಯಕ್ರಮ, ಯಾರಿಗೋಸ್ಕರ ನಡೀತಾ ಇದೆ? ಯಾಕಂದ್ರೆ ಸರ್ವಶ್ರೇಷ್ಠ ಇರುವಂತ ಧರ್ಮ ನಮ್ಮದು. ಅಂತ ಧರ್ಮ ನಾನು ಇವತ್ತ ಎಲ್ಲೋ ಒಂದು ಹೋಗಿ ನೋಡಿದ ಒಂದು ಉದಾಹರಣೆ ಹೇಳ್ತೀನಿ. ಏನಂದ್ರೆ ಇವತ್ತ ಮೌಂಟ್ ಅಬುಕ್ ಹೋಗಿದ್ದೆ ನಾವು ಮೊನ್ನೆ. ಅಲ್ಲಿ ಏನು ಆಕರ್ಷಣೆ, ಇಲ್ಲಿ ಜನರಿಗೆ ಏನ್ ಬೇಕು, ಯುವ ಜನರಿಗೆ ಒಂದು ಆಕರ್ಷಣೆ ಬೇಕು. ಯಾಕಂದ್ರೆ ನಮ್ಮ ಬಸವಣ್ಣನವ್ರು ಇಷ್ಟು ಸರಳವಾಗಿದ್ದಾರೆ ಅಂದ್ರೆ ಅವ್ರಿಗೆ ಕಂಡ್ರೆ ಭಯ ಬರಲ್ಲ ಯಾರಿಗೂ. ಹಾಗಾಗಿ ನಮ್ಮ ಯುವ ಜನರಿಗೆ ಅವ್ರು ಏನದ ಅನ್ನೋದು ಕೆಲವು ಪಾಯಿಂಟ್ಗಳಾಗ್ಲಿ ಒಂದು ವಿಷಯಗಳಾಗ್ಲಿ ಗೊತ್ತಿಲ್ಲ. ಯಾಕಂದ್ರೆ ಹೋಗಿ ಬಿಡಪ್ಪ, ಭಜನೆ, ಪ್ರಾರ್ಥನೆ, ವಚನ, ಚಿಂತನೆ ಇವೇ ನಡೀತಾವ ಅನ್ನೋ ಒಂದು ತಾತ್ಸಾರ ಮನೋಭಾವನ ಬಂದಿದೆ. ನಾವು ಅವ್ರನ್ನ ಹೆಂಗ್ ಹಿಡಿದಿಟ್ಬೇಕು, ಹೆಂಗ್ ಹಿಡಿದಿರ್ಬೇಕು, ಅವ್ರಿಗೆ ಹೆಂಗ್ ವಾರಕ್ಕೂ ಪ್ರಾರ್ಥನೆ ನಾವು ಕರೀಬೇಕು. ಇದಕ್ಕಾಗಿ ಒಂದು ಕಟ್ಟುಪಾಡುಗಳೇ ಇರ್ಲಿ, ಒಂದು ನಿಯಮನೇ ಇರ್ಲಿ, ಅವ್ರ ಮೇಲೆ ಒಂದು ಒತ್ತಾಯ ಪೂರ್ವಕವಾಗಲಿ. ಆದ್ರೂ ಈ ತರ ಒಂದು ರೂಲ್ಸ್ ಗಳನ್ನ ನಾವು ಕಡ್ಡಾಯವಾಗಿ ಮಾಡ್ಲೇಬೇಕು. ಎಷ್ಟೋ ಒಂದು ಪ್ರತಿಜ್ಞೆ ವಿಧಿ ಮಾಡಿಸ್ತಾರೆ ಮಾತಾಜಿಯವರು. ಬಸವ ಜ್ಯೋತಿ ಕಾರ್ಯಕ್ರಮ ಎದುರಿಸಲು ಮಾಡಿಸ್ತಾರೆ. ಒಂದು ಮನಿ ಪರಿವರ್ತನೆ ಆಗ್ಬೇಕು, ಒಂದು ಮನೆಗಳ ಪರಿವರ್ತನೆ ಆಗ್ಬೇಕು, ಒಂದು ನಮ್ಮ ಬಸವ ಸಂಸ್ಕಾರ ಆ ಒಂದು ರೀತಿಯಿಂದ ಬೆಳಿಬೇಕು ಅಂತ ಹೇಳಿ ಪ್ರತಿ ಒಂದು ರೀತಿಯಲ್ಲಿ ಒಂದು ಹಾದಿಯನ್ನು ಕೊಟ್ಟು ಹೋಗಿದ್ದಾರೆ ಇವತ್ತು ನಮಗ. ಅವ್ರಿಗೆ ಮಾಡಿ 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 ಸಾಕಾಗೋಯ್ತು. ಅದಕ್ಕೆ ಏನದ ನೀವೇ ಮಾಡ್ಕೊಡಿ ಅಂತ ನಮ್ಮ ಒಂದು ಶಕ್ತಿ ಮೇಲೆ ಬಿಟ್ಟು ಹೋಗಿದ್ದಾರೆ ಮಾತಾಡಿ. ಅವ್ರಿಗಾಗ ನಾವು 2 ಶಬ್ದ ಮಾತಾಡಕ್ ನಮ್ಗೆ ಯೋಗ್ಯತೆ ಇರಲಿಲ್ಲ. ಇವತ್ತ ಯಾಕೆ ಈ ರೀತಿ ಕೊರತೆ ಆಗ್ತಾ ಇದೆ ಅಂದ್ರೆ ಅವ್ರು ಎಲ್ಲರ ಮನಸ್ಸಿನಲ್ಲಿ ಇರೋ ಕಾರಣ ಹೆಂಗಪ್ಪ ಅಂದ್ರ ನನ್ನಂತವ್ರು ಅಲ್ಲಿ ಬಂದು ಎಲ್ಲ ಮಾತಾಡ್ತಾ ಇದ್ದೀನಿ ಅಂತಂದ್ರ ಪರಪೂಜ್ಯ ಮಾತಾಡಿದ್ರು ಇವತ್ತೆಲ್ಲರ ಆತ್ಮದಲ್ಲಿ ಒಂದು ಚೈತನ್ಯವಾಗಿ ರೂಪವಾಗಿ ಅದರ ಅಂತ ಅರ್ಥ. ಯಾಕಂದ್ರೆ ಒಂದು ಶಬ್ದ ಇಲ್ಲ, ಒಂದು ಹಾಡ ಹಾಡ್ಬೇಕಾಗಿದೆ, ಎಲ್ಲ ಬುಕ್ ಇದ್ರೆ ಮಾತ್ರ ಹಾಡ ಬರ್ತಿತ್ತು ನಮ್ಗೆ. ಇವತ್ತು ಒಂದು ಮಾತಾಡ್ತೀವಿ ಅಂದ್ರೆ ಯಾಕಂದ್ರೆ ದುಃಖ ಆಗ್ತಾ ಇದೆ ನಮಗೆ. ನಾವು ಏನೇನೋ ಇಂಥ ಕಂಟ್ರವರ್ಸಿಗಳು ಬಿಡ್ರಿ, ನಾವು ಯಾವ್ದು ತಲೆ ಕೆಡಿಸ್ಕೋದ್ ಬೇಕಾಗಿಲ್ಲ. ಇವತ್ತು ಯುವ ಜನಕ್ಕೆ ನಾವು ಏನ್ ಸಂಘಟನೆ ಮಾಡ್ಬೇಕು, ಹೆಂಗೆ ಮಾಡ್ಬೇಕು? ನಾವು ಅವ್ರಿಗೆ ಇವತ್ತು ಕಡ್ಡಾಯವಾಗಿ ಪ್ರಾರ್ಥನೆಯನ್ನು ಬರಲೇಬೇಕು. ಬರ್ಬೇಕಾಗಿದ್ರೆ ಸುಮ್ಮನೆ ಇಲ್ಲ. ಈ ಒಂದು ಸಾಹಿತ್ಯ ನಮ್ಮ ಮಸ್ಜಿದಲ್ಲಿ ಏನ್ ಕಲಿಸ್ತಾರೆ ನಮಗ, ಹಮಾರ ಮಹಾಜನ್ ಇದು ಕಲಿಸ್ತದ, ಅದು ಕಲಿಸ್ತಂತ ಹೇಳ್ತಾರ. ಅವ್ರು ಹೇಳಿಲ್ಲ ಅಂದ್ರೆ ನಾವು ಒತ್ತಾಯ ಪೂರ್ವಕವಾಗಿ ಹೇಳ್ತಾರ. ಅದು ಹೇಳಿ 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 ಏನಾಗ್ತದೆ ಅವ್ರಿಗೆ, ಅದು ತಮ್ಮ ಮನಸ್ಸು ಇರ್ಲಿಲ್ಲ ಅಂದ್ರೆ ಈ ಬುದ್ಧಿ ಬ್ರೈನ್ ನಲ್ಲಿ ಆಗಿ ಒಂದು ಕುಂತು ಬಿಡ್ತದದು. ನಮ್ಮ ಧರ್ಮ ಹಿಂಗಿದೆ ಅನ್ನೋದೊಂದು ತಲೆಯಲ್ಲಿ ಕುಂತು ಬಿಡ್ತದದು. ಯಾಕಂದ್ರೆ ನಮ್ಮ ತಲೆಯಲ್ಲಿ ನಾವು ಬುದ್ಧಿನೇ ಬೆರಳ ಕೈ ಕೊಟ್ಕೊತೀವಿ ನಾವು. ಹಂಗಾಗಿ ಏನದಂದ್ರೆ ನಮ್ದು ಒಂದು ತಂದೆ ತಾಯಿ ಆದದ್ದು ಒಂದು ಕರ್ತವ್ಯ ಇದೆ. ಮನೆಯಲ್ಲಿ ಇವತ್ತು ತಂದೆ ತಾಯಿ ಬಂದ್ರೆ ಮಕ್ಕಳು ಬರಲ್ಲ, ಮಕ್ಕಳು ಬಂದ್ರೆ ತಂದೆ ತಾಯಿ ಬರಲ್ಲ. ಈ ಒಂದು ಕಾರಣ ಯಾಕಂದ್ರೆ ಒಂದು ಸಂಘಟನೆ ಮಾಡೋಕ, ಯಾಕಂದ್ರೆ ಈ ರೀತಿ ಮಾಡೋದ್ ಆಗ್ಬಹುದು ಅಂತ ನನ್ನೊಂದು ಸಲಹೆ ಅಷ್ಟೇ. ಯಾಕಂದ್ರೆ ಇದು ಸುಮಾರು ಮೊನ್ನೆ ಬಸವ ಜ್ಯೋತಿ ಕಾರ್ಯಕ್ರಮ ಮಾಡಿದ್ವಿ ಇವತ್ತ.
ಇವತ್ತು ನಮ್ಮ ಕಲಬುರಗಿ ರಾಷ್ಟ್ರೀಯ ಬಸವ ದಳದಲ್ಲಿ ಅಧ್ಯಕ್ಷರಾಗಿ ಸುಮಾರು 50 ದಶಕಗಳಿಂದ ಹೋರಾಟನೆ ಮಾಡ್ತಾ ಇದ್ದಾರೆ ಹೊರತು ಇವತ್ತು ಯಾವುದೇ ರೀತಿಯ ಒಂದು ಕಾರ್ಯರೂಪಕ್ಕೂ ತಂದಿಲ್ಲ, ಅಥವಾ ಇವತ್ತು ಒಂದು ವ್ಯಕ್ತಿಗಳನ್ನು ಒಂದು ವ್ಯಕ್ತಿಗಳನ್ನು ಪರಿಚಯ ಮಾಡಿ ಅದು ಬಸವ ಮಂಟಪ ತೋರಿಸಿಲ್ಲ. ಹಿಂಗಾಗಿ ಹೆಂಗ್ ಸಂಘಟನೆ ಆಗ್ಲಿಕ್ಕೆ ಸಾಧ್ಯ ಅದ? ಮಾಡೋರಿಗೆ ಮಾಡ್ಬಿಡೋದಿಲ್ಲ. ಈ ಒಂದು ಏನದಲ್ಲ ಇದು ಎಲ್ಲಾ ರೀತಿಯಿಂದ ಅದ. ಅದಕ್ಕೆ ಯಾರಿಗೆ ತುಳಿಬೇಕಂತ ನಾವು ಎದ್ದು ನಿಲ್ಬೇಕನ್ನೋ ಒಂದು ಛಲ ನಮ್ಮಲ್ಲಿ ಇರ್ಬೇಕು. ಇವತ್ತು ಅವ್ರು ಏನ್ ಮಾಡಬಾರ್ದು ಅಂತಾರೆ ನಾವು ಇವತ್ತು ಮಾಡಿ ತೋರಿಸ್ಬೇಕು ಅನ್ನೋದಿರ್ಬೇಕು. ನಾ ಇವತ್ತು ಕೇವಲ ಒಂದು 3 ಜನನೇ ಇರಲಿ 4 ಜನನಾಗಿ ಈ ಲಿಂಗ ದೇವನ ಒಂದು ಸಣ್ಣ ಒಂದು ಕಾರಣವನ್ನು ಇಟ್ಕೊಂಡು ಇವತ್ತ ನಮ್ಮನ್ನು ನಮ್ಮ ಬಸವ ಮಂಟಪದಲ್ಲಿ ಇವತ್ತ ಬರ್ಲಿಕ್ಕೆ ಅವಕಾಶ ಇಲ್ಲ, ಅಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ನಾವು ಫ್ಯಾನ್ ಲೈಟ್ ಹಾಕ್ಲಿಕ್ಕೆ ಅವಕಾಶ ಇಲ್ಲ. ಅವು ಬಂದು ತೆಗೆದು ಹೋಗ್ತಾರೆ ಅವರು. ಆದ್ರೂ ಕೂಡ ಇರ್ಲಿ, ಅದನ್ನು ಬಸವಣ್ಣರ ಇಚ್ಛೆ ಇರ್ಬೋದು ಅಥವಾ ಮಾತಾಜಿಯವರ ಒಂದು ಪರೀಕ್ಷೆ ಇರ್ಬೋದು. ನಮಗೆ ನೋಡೋಣ ಶರಣರು ಎಲ್ಲಿವರೆಗೂ ನಿಂದಿರ್ತಾರೆ. ಗಟ್ಟಿ ಕಾಳು ಅಂದ್ರೆ ಕಾಳುಗಳು ಅಷ್ಟೇ ಇರೋದಲ್ಲ, ಅವು ಬಿತ್ತಬೇಕು ಯಾವಾಗ, ಅವು ಬೆಳೆಸ್ಬೇಕು ಯಾವಾಗ, ಅವು ಬೆಳೆಸಾಗಿ ಗಟ್ಟಿ ಕಾಳು ಆಗ್ತಾವ. ಅವೇ ಎಷ್ಟು ವರ್ಷನೂ ಹಂಗೆ ಇಟ್ಕೊಂಡು ಬಂದ್ರೆ ಎದಕ್ಕಾಗ್ತಾವ. ಹಾಗಾಗಿ ನಾವ್ ಏನವರನ್ನ ಆಕರ್ಷಣೆ ಬೇಕು. ಮೊದಲು ಯುವ ಜನತೆಗೆ ಹೆಂಗಿರ್ಬೇಕಂದ್ರ ಇವಾಗ ಒಬ್ಬರು ಹೊಸ ನೋಡಿ ನಾವು ಇವತ್ತ ಇಡೀ ಒಂದು ಕಾಲೇಜ್ ಇರ್ಲಿ, ಒಂದು ಓಪನ್ ಗ್ರೌಂಡ್ ಇರ್ಲಿ, ಇವತ್ತ ದಸರಾ ದಿನ ಗರ್ಭ ಒಂದು ಡಾನ್ಸ್ ಎಷ್ಟು ಜನರು ಹುಟ್ಟಿಡಿಸಿದೆ ಅಂದ್ರ ಮಿನಿಮಮ್ ಒಂದೊಂದು ಮನೆಯಲ್ಲಿ 10,000 ಖರ್ಚು ಇವತ್ತು. ಯಾಕೆ ಅದು ಒಂದು ಹುಚ್ಚದು ಹೋಗೋದು ಡಾನ್ಸ್ ಮಾಡೋದು. ಎಲ್ಲರೂ ಯಾರು ಮಾಡೋರು ನಮ್ಮ ಲಿಂಗಾಯತರು, ಕಲಿಯೋರು ಯಾರು ನಮ್ಮ ಲಿಂಗಾಯತರು. ಆಗ ಇವತ್ತು ಒಂದು ಪ್ರಾರ್ಥನೆಗೆ ಬರ್ರಿ, ಒಂದು ಪೂಜೆ ಇಟ್ಕೊಡಿ ಅಂದ್ರೆ ಬರಲ್ಲ. ಯಾಕಂದ್ರೆ ಅನುಭವನೇ ಗೊತ್ತಿಲ್ಲ. ಆ ಅನುಭವ ಗೊತ್ತು ಮಾಡ್ಬೇಕಾಗಿತ್ತಂದ್ರ ನಾವು ಅದನ್ನ ಏನಾದರೂ ಒಂದು ಮಾಡಿ ಅದೊಂದು ರೂಪರೇಷೆ ಕಡ್ಡಾಯವಾಗಿ ನಾವು ಬರಲೇಬೇಕು ಅಂದಾಗ, ಈಗ ನಮ್ಮ ಬೀದರ ಕಾರ್ಯಕ್ರಮ ಇದ್ದಾಗ ನಾವೆಲ್ಲರೂ ಹೋಗಿ ಅಲ್ಲಿ ಸಪೋರ್ಟ್ ಕೊಡ್ಬೇಕು. ಅಲ್ಲಿ ನಮ್ಮಲ್ಲಿ ಕಾರ್ಯಕ್ರಮ ಇದ್ದಾಗ ಎಲ್ಲರೂ ಬರ್ಬೇಕು. ಈ ಒಗ್ಗಟ್ಟು ಹೆಂಗೆ ತೋರಿಸಿದ್ರೆ ಇವತ್ತು ನಾವು ಕುಂತಲ್ಲಿ ಮೀಡಿಯಾದಲ್ಲೇ ಕೂಡ ನಾವು ಎಷ್ಟೋ ತೋರಿಸ್ತಾ ಇದೀವಿ. ಮೀಡಿಯಾದವರು ಬಾಯಿಗೆ ಬಂದಂಗೆ ಏನೇನೋ ಎಲ್ಲ ನಮ್ಮಲ್ಲಿ ಈ ಫೇಸ್ಬುಕ್ ಅಲ್ಲೆಲ್ಲ ಕಮೆಂಟ್ಸ್ ಪಾಸ್ ಮಾಡ್ತಾರೆ. ಆದ್ರೆ ಎಷ್ಟು ಜನ ಯೂಸ್ ಮಾಡ್ತೀವಿ ಇವತ್ತು ಯಾರು ಪ್ರತಿಕ್ರಿಯೆ ಮಾಡಲ್ಲ, ಯಾರು ಕಮೆಂಟ್ ರಿಪ್ಲೈ ಮಾಡಲ್ಲ. ಮಾಡ್ಬೇಕು, ಕಡ್ಡಾಯ ಮಾಡ್ಬೇಕು. ಅವ್ರು ಲಿಂಗ ದೇವನಿಗಾಗಿ ಬೈತಾರೆ, ಮಾತಾಜಿಯವರಿಗಾಗಿ ಬೈತಾರೆ. ಆದ್ರೂ ನಾವು ಅವ್ರಿಗೆ ತತ್ತರ ಮಾಡದೆ ಪ್ರತಿಯೊಬ್ಬರಿಗೆ ನಾವು ಇವತ್ತು ಉತ್ತರ ಕೊಟ್ಟಾಗ ಇವ್ರ ಸಂಘಟನೆ ಬಲ ಅಲ್ಲಿ ಕೂಡ ಅದಂತ ತೋರಿಸ್ಕೋಬೇಕು. ನಾವು ಕೇವಲ 2-3 ಅಷ್ಟೇ ನಾವು ಅಲ್ಲಿ ಪ್ರತಿಕ್ರಿಯೆ ಮಾಡ್ತೀವಿ. ಯಾಕಪ್ಪ ಬಿಡು ಹೋಗಿದ್ರೆ ನಾವು ಹಂಗೆ ಹೊಳಿತಾರ, ಇಲ್ಲ ಮಾತು ಬೆಳಿತವ ಬೇಡ ಅಂತೇಳಿ ನಾವೇ ಅದನ್ನ ಒತ್ಕೊಂಡು ಬಿಡ್ತಾ ಇದೀವಿ. ಹೋಗ್ರಿ, ಅವ್ರಿಗೆ ಆನ್ಸರ್ ಮಾಡ್ಲೇಬೇಕು. ನಾವು ಅವ್ರಿಗೆ ಲಿಂಗ ದೇವನ ಮರೆಸೋದು ಹುಚ್ಚಿದ್ರೆ ನಮ್ಗ ಮೆರೆಸೋದು ಹುಚ್ಚದ. ಹೆಂಗೂ ನಾವು ಒಪ್ಕೊಂಡಿವಂದ್ರ ಯಾಕೆ ಅದಕ್ಕೆ ಅರ್ಜಬೇಕು. ಹಾಗಾಗಿ ನಾವು ಬಸವ ಮಂಟಪದಲ್ಲಿ ನಾವು 5 ಜನ ಹೆಣ್ಮಕ್ಳು ಇವತ್ತ ಮನೆಗೆ ಹೋಗಿ ಯಾವುದೇ ಒಂದು RBD ಅವ್ರ ಸಂಸ್ಥೆದವ್ರು ಅಲ್ಲ, ಒಂದು ಬಸವ ಸಂಸ್ಕಾರದವ್ರು ಇಲ್ಲ, ಪೂರ ಅವ್ರು ಇಲ್ಲಿ ವೈದಿಕ ಸಂಪ್ರದಾಯ ಇರುವಂತ ಒಂದು 30 ಮನೆಗಳು ನಾವಾಗಿ ನಾವು ಅವ್ರಿಗೆ ಇವತ್ತು ಕಾರ್ಯಕ್ರಮ ಇಟ್ಕೊಡಿ ಅಂತ ಹೇಳಿಲ್ಲ. ಆದ್ರೂ ಪ್ರತಿ ಒಬ್ಬರು ಮನೆಯಲ್ಲಿ ಇವತ್ತು ನಾವು ಬಸವ ಜೊತೆ ಲಿಂಗ ದೇವನ ಪ್ರಾರ್ಥನೆ ಮೂಲಕನೇ ಮಾಡ್ತೀವಿ. ಅಲ್ಲಿ ಒಬ್ಬ ಸಾಹಿತಿ ಕೂಡ ಎದ್ದು ನಿಂತು, ಯಾರೋ ಕುಂಬಾರನ್ ಅಂತ ಅವ್ರ ಹೆಸರು ಮಹೇಶನ್ ಮಾಂತೇಶ್ ಕುಂಬಾರ್ ಅಂತ. ಇಲ್ಲೆಲ್ಲ ನೋಡಿದ್ರೆ ಅಕ್ಕೋರಿ ನಾನು ಜಾಗತಿಕ ಲಿಂಗಾಯತವ್ರು ನೋಡಿದೆ, ವಚನ ವೇದಿಕೆ ನೋಡಿದೆ, ಆಮೇಲೆ ಏನೇನೋ ಸಂಘಟನೆಯರೆಲ್ಲ ವಚನ ಪ್ರಾರ್ಥನೆ ಶ್ರವಣ ಮಾಸದಲ್ಲಿ ಮಾಡ್ತಾರ. ಆದ್ರೆ ನಿಮ್ಮ ಕಾರ್ಯಕ್ರಮ ಅದ್ಭುತವಾಗಿತ್ತು, ನಡೀತು ಅಂತ ಹೇಳಿದ್ರು. ಹೇಳಿದ್ಮೇಲೆ ವರ್ಣನೆ ಒಂದು 5 ನಿಮಿಷ ವರ್ಣನೆ ಮಾಡ್ದ. ಆದ್ರೂ ಒಂದೇ ಒಂದು ರಿಕ್ವೆಸ್ಟ್, ನೀವು ದಯಮಾಡಿ ಈ ಮೂಲವಾದ ಅಂಕಿತ ಏನದಲ್ಲ ಆ ಅಂಕಿತ ಮಾತ್ರ ನೀವು ಮೊದ್ಲಿಂದ ಬಳಸ್ರಿ ಅಂದವ. ನಾನು ಮೈಕ್ ತಗೊಂಡು ಎದ್ದು ನಿಂತರು, ಅನ್ನೋದು ನಮ್ದು ವೈಯಕ್ತಿಕ ಅದ. ಇವು ನಮಗ್ ಅನ್ನೋದು ನಮ್ಮ ಅಧಿಕಾರ ಅದದು, ನಿಮ್ಗೆ ಹೇಳೋ ಅಧಿಕಾರ ಇಲ್ಲ. ನಿಮಗ್ ನಾವು ಅನ್ರಿ ಅಂತ ಒತ್ತಾಯ ಮಾಡ್ತಾ ಇಲ್ಲ. 100 ಜನ ಇದ್ರಲ್ಲಿ ಒಬ್ರು ಮಾತಾಡ್ಲಿಲ್ಲ. ಯಾಕಪ್ಪ ಅದು ನಾವು ಸತ್ಯ ಹೇಳಕ್ ಅಂಜದೆ ಯಾಕದ. ಹೀಗಾಗಿ ಅದನ್ನ ಇಟ್ಕೊಂಡು ನಮ್ಮನ್ನ ಏನ್ ಹರಾಸ್ಮೆಂಟ್ ಮಾಡ್ತಾ ಇದಾರಲ್ಲ, ಅದನ್ನ ಇಟ್ಕೊಂಡು ನಮ್ಮನ್ನ ಸೋರಿಸ್ಬೇಕಂತ ಇದಾರಲ್ಲ, ಇವತ್ತು ಅದನ್ನ ಇಟ್ಕೊಂಡು ಏನೇನೋ ಬೇರೆಯವ್ರನ್ನ ಒಳಗ್ ಕರ್ಕೊಂಡು ಇವತ್ತು ಜಾತ್ರೆ ಮಾಡ್ತಾ ಇದ್ದಾರಲ್ಲ, ಅವ್ರಿಗೆಲ್ಲ ಒಂದು ಪಾಠ ಹಾಕ್ಬೇಕಂದ್ರೆ ನಮ್ಮ ಯುವ ಜನರು ಮೊದಲು ಮುಂದೆ ಬರ್ಬೇಕು. ನೋಡ್ರಿ, ಏನ್ ಬೀದರ್ನವ್ರು ನಮ್ಗೆಲ್ಲ ಒಂದು ತಂದೆ ಸ್ಥಾನದಲ್ಲಿರುವಂತ ಅವರಂತ ಹುಮ್ಮಸ್ ಕೂಡ ಇವತ್ತು ನಮ್ಮಲ್ಲಿ ಇಲ್ಲ, ಇರಬೇಕು. ಯಾಕಂತಂದ್ರೆ ಬಲ ಇದ್ದಾಗನೇ ಅಲ್ಲಿ ಒಂದು ಸಾಧ್ಯ ಆಗ್ತದೆ ಒಂದು ಕೆಲಸ. ಅವ್ರು ನೋಡ್ಲಿಕ್ಕಾದ್ರೂ ಸಾಕು, ನಾವು ಸಂಖ್ಯೆಯಲ್ಲಿ ಎಣಿಕೆಗಾದ್ರೂ ಇರ್ಬೇಕು. ಆ ಒಂದು ಶಿಸ್ತು, ನಮ್ಮ ಒಂದು ಶಕ್ತಿ ಬಲ ಎಲ್ಲಿ ಕಾಣಿಸ್ತಂದಾಗ ಜನರು ಒಂದು ಸಂಘಟನೆ ಇದ್ದಾಗ ಕಾಣಿಸ್ತದೆ. ಹೋಗಿ ಬಿಡಪ್ಪ, ಮಾಡೋರು ಮಾಡ್ತಾರ, ಇವತ್ತು ಯಾರು ಬರಲ್ಲ, ನಾನೆಲ್ಲಿ ಹೋಗ್ಲಿ, ಇವ್ರು ಬರಲ್ಲ, ನಾ ಯಾಕೆ ಮಾಡ್ಲಿ, ಅವ್ರು ಮಾಡೋರೇ ಮಾಡ್ಬೇಕು, ಅನ್ನೋರೇ ಅನ್ಬೇಕು, ಮಾಡಿದವ್ರ ಮುಂದೆ ಹೆಸರು ಬರ್ತವ್ರಿ, ಹಿಂದೆ ಬೈತಾರ್ರಿ, ಇಂಥವೆಲ್ಲ ಭಾಳ ನಿಂದನೆ ಬರ್ತಾವ. ಮಾಡೋರಿಗೆ ಬರ್ತಾವ್ರಿ, ಮಾಡ್ಲಾರ್ದ್ರಿಗೆ ಯಾರಿಗೂ ಬರಲ್ಲ. ಹಾಗಾಗಿ ಮಾಡ್ಲಿಕ್ಕೆ ಹೆಂಗೂ ಬರ್ತದ್ರು ಮಾಡ್ಬೇಕು ನಾವು.
ಯಾಕಂದ್ರೆ ಮಾತಾಜಿ ಒಂದು ಕಲಿಸೋಗಿದ್ದಾರೆ ನಮ್ಗೆ, ಸತ್ಯ ಹೇಳಬೇಕು, ಧ್ವನಿ ಎತ್ತಬೇಕು, ದುಡಿಬೇಕು. ಈ ನಾವು ಧರ್ಮಕ್ಕಾಗಿ ನಾವು ಎಷ್ಟು ಕಷ್ಟಪಡಬೇಕು. ಈ ಒಂದು ಸಂಘಟನೆ ಈ ಸ್ವಾಭಿಮಾನವನ್ನು ಏನು ಶರಣ ಮೇಡಮ್ ಒಂದು ಕಲ್ಯಾಣ ಪರ್ವ ಮಾಡ್ತಾ ಇದೀವಿ. ಇವತ್ತು ಸ್ವಾಮೀಜಿನೇ ಆಗಲಿ ಯಾರೇ ಆಗಲಿ ಮನೆ ಮನೆ ಬಂದು ಕಾಣಿಕೆ ಕೇಳಂಗ್ ಆಗ್ಬಾರ್ದು. ಇವತ್ತು ನಾವು ಒಂದು 100 ಜನ ಆಗಲಿ ಒಂದು 200 ಜನ ಆಗಲಿ ಒಂದು ನಾವು ಲಿಸ್ಟ್ ತಗೊಂಡು, ಯಾಕಂದ್ರೆ ಇದು ಒಂದು ನಮ್ಮ ದುಡಿಮೆ ಏನದ, ನಮ್ಮ ಕಾಯಕ ಏನದ, ಸಮಾಜಕ್ಕಾಗಿ ಅರ್ಧ ನಾವು ಇಡಬೇಕು, ಧರ್ಮಕ್ಕಾಗಿ ಅರ್ಧ ಇಡಬೇಕು, ನಮಗಾಗಿ ಅರ್ಧ ಇಡ್ತೀವಿ. ನಾವು ಆ ರೀತಿ ನಾವೇ ಮಾಡ್ಕೊಂಡಾಗ ಅವ್ರು ಯಾವ ಮನೆಗೆ ಇವತ್ತು ಕಾಣಿಕೆ ಕೊಡ್ರಿ ಕಾರ್ಯಕ್ರಮ ನಡೆಸಬೇಕು ಅಂತ ಅಲ್ಲ, ಯಾಕಂದ್ರೆ ನಾವೇ ನಡೆಸಬೇಕು. ಈ ಒಂದು ಕಳಕಳಿ ಎಲ್ಲಿ ಬರ್ತದಪ್ಪ ಅಂದಾಗ ಒಂದು ಯುವ ಜನರು ಹೆಂಗಾಗ್ಬೇಕು ಅಂದ್ರ ಒಂದು ಸಾಹಿತ್ಯ ಓದ್ಬೇಕು. ಯಾವಾಗ ಓದ್ಬೇಕು? ವಾರಕ್ಕೊಮ್ಮ ಪ್ರಾರ್ಥನೆಗಳು ಕಡ್ಡಾಯವಾಗಿ ಬರಬೇಕು. ಅದನ್ನು ಓದಿಸಿದಾಗೆ ಅದ್ರ ಅರ್ಥ ತಿಳ್ಕೊಂಡಾಗೆ ಇದು ಹೀಗೂ ಇರಬಹುದು ಅಂತ ತಾನೇ ನಾವ್ ಯಾವಾಗ ಓದಲ್ಲ, ಅದು ನಮ್ಗೆ ರುಚಿ ಹುಟ್ಟಲ್ಲ. ನಾವು ಎಷ್ಟೋ ವೆರೈಟಿ ನೋಡಿ 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 ಅಡ್ಗೆ ಮಾಡ್ತೀವಿ ಅಂದ್ರು ಯಾವಾಗ ತಿಂದಾಗ ಮಾತ್ರನೇ ನಮಗದ್ರ ರುಚಿ ಆನಂದ ಹೊಟ್ಟೆ ತುಂಬಿದಂತ ಅರ್ಥ ಗೊತ್ತಾಗ್ತದ. ಹಂಗಾಗಿ ಆ ಸಾಹಿತ್ಯ ಇವೇ ತಂದೆ ನೀನು ತಾಯಿ ಏನಪ್ಪ ವಚನಗಳೇ ಅವ್ರು ನಾವು ಅಕ್ಷರ ಮಾಡಕ್ ಬೇಡ, ಅದನ್ನ ಓದ್ಬೇಕು. ಇವತ್ತು ಜನರು ಯಾಕೆ ನಾವು ಹಿಡಿದಿಡ್ಬೇಕು, ಹೆಂಗ್ ಹಿಡಿದಿಡ್ಬೇಕಪ್ಪ ಅಂದ್ರ ಈ ಒಂದು ನಿಯಮಗಳಂತ ಏನವಲ್ಲ ಅವ್ನು ಕಡ್ಡಾಯ ಮಾಡ್ಬೇಕು. ಅವ್ರಿಗೆ ಬರ್ಲೇಬೇಕು, ಪ್ರಾರ್ಥನೆಗೆ ಬರ್ಲಿಲ್ಲ ಅದನ್ನು ದಂಡ ಕಟ್ಟಲೇಬೇಕು. ಇವತ್ತು ನೀವು ಈ ಒಂದು ಇಷ್ಟು ವಚನಗಳ ಒಂದು ಚಿಂತನೆ ಹೇಳಲೇಬೇಕು, ಇದ್ರ ಅರ್ಥ ಹೇಳ್ಬೇಕು. ಅಥವಾ ಈ ರೀತಿ ಒಂದು ಧ್ಯಾನ ಹೇಳಿದ್ರು ಶ್ರೀಕಾಂತ್ ಅಣ್ಣವ್ರು ಇವತ್ತು ಎಷ್ಟು ಚೆನ್ನಾಗಿ ಹೇಳಿದ್ರು. ಅದನ್ನು ಒಂದು ನಾವು ವಾರಕ್ಕೊಮ್ಮಾಗ್ಲಿ 15 ದಿವಸಕ್ಕಾಗ್ಲಿ ಎಲ್ಲರೂ ಕೂಡ ಒಂದು ಮೆಡಿಟೇಷನ್ ಮಾಡ್ಬೇಕು. ಸಂಪರ್ಕ ಕಂಟಿನ್ಯೂ ನಾವು ಯಾವಾಗ ಬೆಳೆಸ್ತಾ ಅದ್ರ ಜೊತೆ ಇದ್ದಾಗ ಇದು ನಡೀತಾ ಇರ್ತದೆ. ನಾವು ಶ್ರಾವಣ ಮಾಸ ಒಂದು ತಿಂಗಳು ಬಸ್ ಜೊತೆ ಮಾಡಿದ್ವಿ, ಆಮೇಲೆ ಮತ್ತೆ ಮುಂದಿನ ವರ್ಷನೇ ಹೋಗ್ತೀವಿ ಅಂದ್ರ ಅದು ಅಲ್ಲಿ ತನಕ ನೆನ್ಪು ಹೋಗ್ಬಿಡ್ತೀವಿ. ಹಂಗಾಗಿ ಯಾಕೆ ಇದೊಂದು ಕೊರತೆ ಏನದಂದ್ರೆ ಇವತ್ತ ನಾವು 4 ಮಂದಿ ಕುಂದು ಪ್ರಾರ್ಥನೆ ಮಾಡ್ಲಿಕ್ಕೆ ಇವತ್ತು ನಾವು ಚಟಗಾರ ನಮ್ದು ಇದ್ರೊಳಗೆ ಬರಲ್ಲ, ಬಸ ಮಠಕ್ಕೆ ಕಾಲಿಡಲ್ಲ ನಾವು ಹೋಗತನ. ಅಂದ್ರೆ ಏನದಂದ್ರೆ ಅಲ್ಲಿ 4 ಮಂದಿದಾಗ ಅಲ್ಲ ಅರ್ಥ, ಅದು ಒಂದು ದೇವರನ್ನು ಸಂಕಲ್ಪ ಮಾತಾಡಿರೋ ಒಂದು ಶ್ರದ್ಧೆ ಒಂದು ಕಟ್ ಕೊಟ್ಟಿದಂತ ನಮ್ಮೊಂದು ದಿಕ್ಕತನ ಅದ. ಯಾಕಂದ್ರೆ ಧೈರ್ಯ ಐತಂದ್ರೆ ಬಂದು ನಿಂದಿಸ್ಬೇಕು ಅವ್ರು ನಮಗೆ ಪ್ರಾರ್ಥನೆ. ನಾವು ಹೋದ ತಕ್ಷಣ ಫ್ಯಾನ್ ಎಲ್ಲ ಉಚ್ಚಿದೆ, ಲೈಟ್ ಎಲ್ಲ ತೆಗೆದು ಹಾಕಿತ್ತೆ, ಒಂದು ತಟ್ಟೆಗೆ ಒಂದು ಮಾಮೂಲಿ ಒಂದು ತಟ್ಟೆ ಒಳಗೆ ಹಾಕಿ ಇಲ್ಲೇ ಹೋಗ್ಬಿಡ್ತಾರ ಅವ್ರು. ಇವತ್ತು ನಾವು ಎಣ್ಣೆ ಬಚ್ಚಿ ಹಿಡ್ಕೊಂಡು ಒಂದು ಪ್ರಸಾದ ಹಿಡ್ಕೊಂಡು ನೀರಿನ ಬಾಟಲ್ ಹಿಡ್ಕೊಂಡು ಇವತ್ತು ಹೋಗಿ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಿ. ಎಷ್ಟೊತ್ತು ಎದಕ್ ಬೇಕು ನಿಮಗೆ, ಯಾಕೆ ಮಾಡ್ತೀವಿ ಬಿಡ್ರಿ ಅಂತಾರೆ. ಆದ್ರೂ ನಾವು ಬಿಟ್ಟಿದ್ರೆ ನಮ್ಮ ಬಸವಮಂಟಪ ಹಾಳಾಗ್ತದೆ, ಅದು ಶರಣು ದುಡ್ಡಿನ ಕಟ್ಟಿದಾಗ ಸ್ವಲ್ಪ ಹಾಳಾಗ್ತದೆ. ಹಾಗಾಗಿ ಯಾಕೆ ಈ ರೀತಿ ನಮ್ಮಲ್ಲಿ ಬರ್ಬೇಕದು, ಇದು ಯಾರು ಬೇಕಂತ ನೀವು ಮಾಡಿ ಕಲ್ಸಕ್ ಬರಲ್ಲ. ಈ ಒಂದು ಶ್ರದ್ಧೆ ನಮ್ಮಲ್ಲಿ ಅಭಿಮಾನ ಹುಟ್ಟಬೇಕು. ನಮ್ಮಲ್ಲಿ ಅಭಿಮಾನ ಯಾವಾಗ ಹುಟ್ಟುತ್ತದೆ ಅಂದ್ರೆ ಕರೆಕ್ಟ್ ಆಗಿ ಬರೋಬ್ಬರ ನಾವು ಸಾಹಿತ್ಯ ಓದ್ದಾಗ ಮಾತ್ರನೇ ಅಭಿಮಾನ ಹುಟ್ಟುತ್ತೆ. ಈ ಒಂದು ನನ್ನ ತೊದಲ ನುಡಿಗಳು 2 ಆಡಿದ್ದೀನಿ. ನನಗೆ ಏನ್ ತಿಳಿದ ಮಟ್ಟಿಗೆ ಅದು ಸಲಹೆ ಅಂತ ಅಲ್ಲ ಅಥವಾ ನನ್ನ ಅನುಭವ ಅಂತಲ್ಲ, ಏನೋ 2 ಮಾತುಗಳನ್ನ ಆಡಿದ್ದೀನಿ. ಗುರು ಬಸವ ಪಾದಕ್ಕೆ ಅರ್ಪಿಸುತ್ತಾ ಸರ್ವರಿಗೂ ಶರಣು ಶರಣಾರ್ಥಿ.